ದೇವ್ರ ಮೆಚ್ತಾನ? ಸಿಂಪಲ್ ಆಗಿ ಮೆಚ್ಚಲಿಲ್ಲ. ಸೊ ಎಷ್ಟು ತಂದಿದ್ದೀನಿ ನೋಡು, ಅದರಲ್ಲಿ ಎಲ್ಲರಿಗೂ ಒಂದು ವಿಭೂತಿ ತಗೊಂಡು ನಿಮ್ಮ ಮನೆಗೆ ಎಲ್ಲರಿಗೂ ಕೇಳ್ಬಿಡ್ರಿ. ನಾನು ಮಾತಾಡೋದ್ರೆ ನಿಮ್ಗೆ ಅಷ್ಟೇ ಅರ್ಥ ಆಗುತ್ತಾ, ಬೇರೆಯವ್ರಿಗೆ ಏನಂತ. ನೋಡಿ ಸಿಕ್ಕಾಪಟ್ಟೆ ಹೆಂಗೆ ಮಾಡಕತ್ತಾರ, ಎಲ್ಲಿ ಏನಾಗುತ್ತಂತ ಗೊತ್ತಿಲ್ಲ. ವಿಭೂತಿ ಗುಡ್ಡ ಅಂತಾರೆ. ಹೌದಾ? ಬೈಕ್ ಮ್ಯಾಗ ಕಣಿ ಗುಡ್ಡಕ್ಕನ ಹೋಗಲ್ಲ, ಅರ್ಧಕ್ಕನ ಹೋಗ್ತಾರೆ. ಬಸವಣ್ಣನ ಗುಡಿ, ಆ ಗುಡಿಯಿಂದ ಗೊತ್ತಾಗಲ್ಲ ಮತ್ತೆ ಇವ್ರು ಇರ್ಬೇಕಂತ. ಹಾಂ ಹಾಂ ಆಯ್ತು. ದಾರಿನೇ ಇಲ್ಲ. ಐತೆ ದಾರಿ ತೋರಿಸ್ತಾ? ಇಲ್ಲ ಐತೆ ದಾರಿ, ನಾವು ಮಿಸ್ ಮಾಡ್ಕೊಂಬಿಟ್ಟು ಹೆಂಗಿನ್ನಕ್ಕೆ ತಗೋ. ಯಾವ ಹೆಣ್ಣು ಸಹ ನನ್ನಿಂದ ಹೊರತಲ್ಲ ಅಂತ ಪಾರ್ವತಿ. ನನಗೆ ಹಾಲಿನ ಋಣನೇ ಯಥೇಚ್ಛವಾಗಿ ವಿಭೂತಿ ಸಿಗುತ್ತಾ. ಸೊ ಆಮೇಲೆ ರಕ್ತನೂ ಸಹ ಕಟ್ತಾನ ಮಾಡಿ ಅತ್ಯಂತ ಪ್ರಯಾಸದಿಂದ ಏರಿ ಕುಮಾರಸ್ವಾಮಿ ದೇವಸ್ಥಾನದ ದರ್ಶನ ಆಯಿತು. ಬಟ್ ಯಥೇಚ್ಛವಾಗಿ ವಿಭೂತಿ ಸಿಗುತ್ತಿಲ್ಲಿ. ಬಿಳಿಗುಡ್ಡ ಅಂದರೆ ವಿಭೂತಿ ಗುಡ್ಡದ ಕಡೆ ಹೋಗ್ತಾ ಇದ್ದೀವಿ. ಇದು ದಾರಿ ಯಾವುದೋ ಇಲ್ಲ ಗೊತ್ತಿಲ್ಲ, ಯಾರೋ ಹೇಳಿದ್ರು ಹೋಗ್ರಿ ಈ ಕಡೆನೇ ಐತೆ ಅಂತ. ಪ್ರತಿ ಚಾರಣದಲ್ಲೂ ನನ್ನ ಜೊತೆಯಾಗಿ ಅಭಿ ಇರ್ತಾನೆ ಯಾವಾಗಲೂ. ಆತನ ಸಹಾಯದಿಂದ ಇಷ್ಟೊಂದು ಅಡ್ವೆಂಚರ್ ಮಾಡಕತ್ತೀವಿ. ಇದು ಎಲ್ಲಿ ಹೋದ್ರು ಒಂದು ಟ್ರೆಕ್ಕಿಂಗ್ ಇರಲೇಬೇಕು. ನಾವಿಬ್ರು ಏನಾರ ಜೊತೆ ಆದರೆ ತುಂಬ ಕಷ್ಟದ ದಾರಿಗಳನ್ನು ಸಹ ಅತಿ ಈಸಿಯಾಗಿ ಏರಿ ಇಳಿತೀವಿ. ಒಂದೊಳ್ಳೆ ಜೊತೆಗಾರ. ನೋಡಿ ಸಿಕ್ಕಾಪಟ್ಟೆ ಹೆಂಗೆ ಮಾಡಕತ್ತಾರ, ಎಲ್ಲಿ ಏನಾಗುತ್ತಂತ ಗೊತ್ತಿಲ್ಲ. ಆದರೂ ರಿಸ್ಕ್ ತಗೊಂಡು ವಿಭೂತಿ ಗುಡ್ಡನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ ಕೇಸ್ ಇಲ್ಲಿ ಏನೋ ಡೆಮ್ಮಂದು ವಿಧಿವಶನಾದರೆ ನನಗೋಸ್ಕರ ಯಾರು ಮರಗಬೇಡ್ರಿ. ಎಷ್ಟರ ಮಟ್ಟಿಗೆ ಸರಿಯಾದ ದಾರಿಗೆ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ. ಮುಂದೆ ಏನಾಗುತ್ತೋ ಅಪಾಯ, ಅದ್ರ ಬಗ್ಗೆನೂ ಸರಿಯಾಗಿ ಗೊತ್ತಿಲ್ಲ. ಹಾಂ ಹಾಂ ಆಯ್ತು. ಇಲ್ಲಿ ಈ ಕಡೆ ಇದೆ ಪ್ಯೂರ್ ಸಸ್ಯಾಹಾರಿ ಅಂತ. ಓ ಇಲ್ಲೈತು. ಸೊ ಸ್ಯಾಡ್. ಇಲ್ಲೈತೆ ದಾರಿ, ನಾವು ಮಿಸ್ ಮಾಡ್ಕೊಂಬಿಟ್ಟು. ಸಖತ್ತಾಗಿರೋ ಆಫ್ ರೋಡಿಂಗ್ ಅನ್ಸುತ್ತೆ ಇದು. ಇಲ್ಲಿಗೆ ಲಾಸ್ಟು. ಫೈನಲಿ ಬಂದ್ವಿ. ವಿಭೂತಿ ಗುಡ್ಡನ ಹುಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಕಾಡೊಳಗೆ ಹೊಂಟಿವಿ. ಯಾವ್ದಾದ್ರು ಚಿರತೆ ಬಂದು ಬೇಟೆ ಗೀಟ ಆಡ್ಕೊಂಡು ಹೋಗ್ಬಿಡ್ಲಿ, ಸಾಕು ಜೀವನ ಇಲ್ಲಿಗೆ. ಆ ಕಡೆ ಡೆಮ್ ಅನ್ನಕತ್ತವ. ಓಡೋಗೋದು ಬೇಡ ಅದು ಬಂದರೆ. ಹಾಂ ಚಿರತೆ ಗಿಡ ಇರುತ್ತೋ ಈ ಕಾಡಲ್ಲಿ? ಚಿರತೆಗಳು ಜಾಸ್ತಿ ಇರೋದು. ಮಾತ್ರ ವಿಭೂತಿ ಗುಡ್ಡ ನೋಡಿಬಿಟ್ಟೆ ಹೋಗೋದು. ಆಗಿದ್ದಾಗಲಿ ತಲೆ ಮೇಲೆ ತಲೆ ಹೋಗಲಿ ಅಂತ ನಿರ್ಧಾರ ಮಾಡ್ಕೊಂಡೆ ಬಂದೀನಿ. ವಿಭೂತಿ ಗುಡ್ಡ ಸಿಗುತ್ತಾ ಇಲ್ಲ ಡೋಂಟ್ ನೋ. ಮನುಷ್ಯಂದಲ್ಲ, ಯಾವುದೋ ದೊಡ್ಡ ಪ್ರಾಣಿದು. ಅಯ್ಯೋ ದುರ್ವಿಧಿ. ನೀನು ಮಾತ್ರ ಬರಬೇಡ ಚಿರತೆ, ನಾ ಹೇಳ್ತಾ ಇದ್ದೀನಿ. ನಾನು ಮೊದಲೇ ಸಸ್ಯಾಹಾರಿ, ಮಾಂಸಾಹಾರಿ ತಗೋಬೇಕು ನೀ ಚಂದ. ಅರ್ಥ ಆಯ್ತಾ ಚಿರತೆ? ಥೋ ಅಂದರೆ ಮೊದಲ ಬಲಿ ನಾನೇ ಅದಕ್ಕೆ. ವಿಭೂತಿ ಗುಡ್ಡಕ್ಕೆ ನಾನು ಇವತ್ತು ಬಂದೀನಿ. ಬಟ್ ಈ ಗುಡ್ಡಕ್ಕೆ ವಿಭೂತಿ ಗುಡ್ಡ ಅಂತ ಹೆಸರು ಬರಲಿಕ್ಕೆ ಕಾರಣ ಈ ಬೆಟ್ಟದಲ್ಲಿ ಯಥೇಚ್ಛವಾಗಿ ಸಿಗ್ತಕ್ಕಂಥ ಸುಣ್ಣ. ಸೊ ವಿಭೂತಿ, ಆಮೇಲೆ
ತುಂಬ ನ್ಯಾಚುರಲಾಗಿ ಸಿಗುತ್ತೆ ವಿಭೂತಿ, ತುಂಬ ಸಿಗುತ್ತೆ. ಅಲ್ಲಿ ಕಂದಕ ಮಾಡ್ಯಾರ ವಿಭೂತಿ ತೆಗಿಲಿಕ್ಕಂತ. ಇದು ಹೇಗೆ ಉತ್ಪತ್ತಿ ಆಯಿತು ಅನ್ನೋದಕ್ಕೆ ನಮ್ಮ ಪುರಾಣದಲ್ಲಿ ಒಂದು ಪುರಾಣ ಕಥೆ ಇದೆ. ಏನಪ್ಪ ಅಂದರೆ, ಕಾರ್ತಿಕೇಯ ಕುಮಾರಸ್ವಾಮಿ ಸುಬ್ರಹ್ಮಣ್ಯ, ಪಾರ್ವತಿಯ ಮಗನಾದ ಸುಬ್ರಹ್ಮಣ್ಯ ಮದುವೆ ವಯಸ್ಸಿಗೆ ಬಂದಾಗ ಆತನಿಗಾಗಿ ಪಾರ್ವತಿಯು ಒಂದು ಹೆಣ್ಣನ್ನು ನೋಡ್ತಾಳೆ ಮದುವೆ ಮಾಡಲಿಕ್ಕೆ. ಹೆಣ್ಣನ್ನು ನೋಡಿದಾಗ ಪಾರ್ವತಿ ಕುಮಾರಸ್ವಾಮಿಗೆ ಹೇಳ್ತಾಳೆ, ಏನಂತ, ನಿನಗೊಂದು ಹೆಣ್ಣು ನೋಡೀನಿ, ಮದುವೆ ಆಗು ಅಂತ. ತಕ್ಕಂಥ ಹೆಣ್ಣನ್ನು ಹೇಗಿದ್ದಾಳೆ ಅಂತ ತಾಯಿನ ಕುಮಾರಸ್ವಾಮಿ ಕೇಳ್ತಾನೆ, ಅಂದರೆ ಕಾರ್ತಿಕೇಯ ಕೇಳ್ತಾನೆ. ಕೇಳಿದಾಗ ಪಾರ್ವತಿ ಹೇಳ್ತಾಳೆ, ನನ್ನಷ್ಟೇ ಸುಂದರವಾಗಿದ್ದಾಳೆ ಅಂತ ಹೇಳ್ತಾಳೆ. ಹೇಳಿದಾಗ ಕಾರ್ತಿಕೇಯ ಹೇಳ್ತಾನೆ, ನಿನ್ನಷ್ಟೇ ಚೆಲುವೆ, ನಿನ್ನಂತಹ ರೂಪವನ್ನು ಹೊಂದಿರತಕ್ಕಂಥ ಆ ಹೆಣ್ಣನ್ನು ನಾನು ಹೇಗೆ ಮದುವೆ ಆಗ್ತೀನಿ, ಅವಳು ನನಗೆ ತಾಯಿಯ ಸಮಾನ ಅಂತ ಸುಬ್ರಹ್ಮಣ್ಯ ಪಾರ್ವತಿಗೆ ಹೇಳ್ತಾನೆ. ಹೇಳಿದಾಗ ಪಾರ್ವತಿ ಏನು ಹೇಳ್ತಾಳೆ, ಎಲ್ಲ ಹೆಣ್ಣಿನಲ್ಲಿಯೂ ಸಹ ನನ್ನ ಅಂಶವಿದೆ, ಸೊ ಹಾಗಾಗಿ ನೀನು ಮದುವೆ ಆಗಲೇಬೇಕು, ಯಾವ ಹೆಣ್ಣು ಸಹ ನನ್ನಿಂದ ಹೊರ್ತಲ್ಲ ಅಂತ ಪಾರ್ವತಿ ಹೇಳ್ತಾಳೆ. ಹೇಳಿದಾಗ ಸುಬ್ರಹ್ಮಣ್ಯ ಏನು ಹೇಳ್ತಾನೆ, ಬಿಲ್ಕುಲ್ ನಿರಾಕರಿಸ್ಬಿಡ್ತಾನೆ, ನಾನು ಮದುವೆ ಆಗೋದಿಲ್ಲ, ಅವಳನ್ನು ನಾನು ತಾಯಿಯ ಸ್ವರೂಪಳಾಗೆ ನೋಡ್ತೀನಿ ಅಂತ ಸುಬ್ರಹ್ಮಣ್ಯ ತಾಯಿಗೆ ಹೇಳ್ತಾನೆ. ಹೇಳಿದಾಗ ಪಾರ್ವತಿ ಕೋಪಗೊಳ್ತಾಳೆ. ಯಾಕಂದರೆ ಮಗ ಯಾವುದೇ ಕಾರಣಕ್ಕೂ ಯಾವ ಹೆಣ್ಣನ್ನು ಮದುವೆ ಆಗಲ್ಲ ಅಂತ ಹೇಳ್ತಾನೆ. ಹೇಳಿದಾಗ ಪಾರ್ವತಿ ಸಿಟ್ಟು ಬಂದ್ಬಿಡ್ತಾನೆ, ನಿನ್ನನ್ನು ನಾನು ಸುಮ್ಮನೆ ಜನ್ಮವಿತ್ತೆ, ನಿನ್ನಂಥ ಮಗನಿಗೆ, ತಾಯಿ ಮಾತನ್ನು ಕೇಳದಿರ್ತಕ್ಕಂಥ ನಿನ್ನಂಥ ಮಗನಿಗೆ ನಾ ಜನ್ಮವಿತ್ತೆ ಅಂತ ಪಾರ್ವತಿ ಸುಬ್ರಹ್ಮಣ್ಯನ ಮೇಲೆ ಕೋಪಗೊಂಡು ಒಂದು ಮಾತು ಹೇಳ್ತಾಳೆ. ಪಾರ್ವತಿ ಏನಂದರೆ, ಹಾಲಿನ ಋಣ ನಿನಗಿಲ್ಲ, ಇಲ್ಲ ನಾನು ಕುಡಿಸಿದ ಹಾಲು ನೀನು ಕುಡಿದು ಆ ಋಣ ಮುಡಿಸ್ಬೇಕಂದಿದ್ರೆ ಮದುವೆ ಆಗ್ತಿದ್ದೆ ಅಂತ ಹೇಳಿದಾಗ ಸುಬ್ರಹ್ಮಣ್ಯ ಏನು ಮಾಡ್ತಾನೆ, ಹಾಲಿನ ಋಣನೇ ಬೇಡ, ತಾನು ಕುಡಿದಿರ್ತಕ್ಕಂಥ ಎಲ್ಲ ಹಾಲನ್ನು ಕಕ್ಕಿ ಹೊರ ಹಾಕ್ತಾನೆ, ತಾನು ಕುಡಿದಿರ್ತಕ್ಕಂಥ ತಾಯಿ ಹಾಲನ್ನು. ಆ ತಾಯಿಯ ಹಾಲೆ, ಸುಬ್ರಹ್ಮಣ್ಯ ಕಕ್ಕಿದಂಥ ಹಾಲೆ ಈ ವಿಭೂತಿ ಗುಡ್ಡ. ಇದು ಈ ಬೆಟ್ಟದ, ಈ ವಿಭೂತಿ ಗುಡ್ಡದ ಒಂದು ಪೌರಾಣಿಕ ಕಥೆ. ಸೊ ಸುಬ್ರಹ್ಮಣ್ಯ ಕಕ್ಕಿರ್ತಕ್ಕಂಥ ಹಾಲಿನ ಗುಡ್ಡವೇ ವಿಭೂತಿ ಗುಡ್ಡ ಅದು. ಆಮೇಲೆ ರಕ್ತನೂ ಸಹ ಕಕ್ತಾನ, ರಕ್ತದ ಜೊತೆಗೆ ವಿಭೂತಿ ಹಾಲನ್ನು ಸಹ ಕಕ್ತಾನ. ರಕ್ತ ಅದಿರಾಯಿತು, ಹಾಲು ವಿಭೂತಿ ಆಯಿತು ಅನ್ನೋದು ಪೌರಾಣಿಕ ಕತೆ. ಸ್ಥಳೀಯರು ಈ ದೇವಾಲಯಕ್ಕೆ ವಿಭೂತಿ ತಗೊಂಡೋಗ್ಲಿಕ್ಕೆ ಇಲ್ಲೊಂದು ತೋಡಿಬಿಟ್ಟು ಒಳಗೆ ಇಳಿದು ವಿಭೂತಿನ ತರ್ತೀನಿ. ಎಷ್ಟು ಡೇಂಜರ್ ಐತೆ, ಬಟ್ ಇಳಿದ್ರೆ ಮ್ಯಾಕ್ ಬರ್ತೀನಿ ಇಲ್ಲ ಗೊತ್ತಿಲ್ಲ, ಆದರೂ ಪರವಾಗಿಲ್ಲ, ತಳಗಡೆ ಇಳಿದು ವಿಭೂತಿನ ನಾನು ಇವತ್ತು ತರ್ತೀನಿ. ಇದೆ ಮೇಲ್ಗಡೆ ಇರೋ ಸುಮ್ಮನೆ ರಿಸ್ಕ್ ತಗೊಂಡು ಹೋಗಿ ಬಿಡಬಹುದು, ಆದರೆ ರಿಸ್ಕ್ ಇಲ್ಲ ಅಂದರೆ ಲೈಫಲ್ಲಿ ರಸ್ಕ್ ಇಲ್ಲ ಅಂದಂಗೆ. ಏನು ತರ್ತೀನಿ, ವಿಭೂತಿನ ತರ್ತೀನಿ. ಈ ಬಜರಂಗ ಬಲಿ ಕಷ್ಟಕರವಾದಂಥ ಜಾಗ ಅನ್ಸುತ್ತೆ. ಇಲ್ಲಿವರೆಗೂ ಸುಲಭವಾಗಿ ಇಳಿಬಹುದು, ಏರೋದು ಎಷ್ಟು ಕಷ್ಟ ಅಂತ ಏರುವಾಗ ಗೊತ್ತಾಗುತ್ತೆ. ಸೊ ಇಲ್ಲಿನ ಸ್ಥಳೀಯರು ಮೇ ಬಿ ಮಾಡಿರಬಹುದು ವಿಭೂತಿ ತೆಗೆಯಲಿಕ್ಕೆ. ಈ ಗವಿಗಳಿಗೆ ಸಖತ್ತಾಗೈತೆ. ಇದ್ರೊಳಗಿಂದ ತರ್ತೀನಿ, ಮುಚ್ಕೊಂಡು ಹೋದ್ರೆ ಶಿವ. 1 hour later. ವಿಭೂತಿ ಅಂತರೂ ತಂದೆ, ಕಣದಲ್ಲೂ ವಿಭೂತಿ ಸಿಕ್ತು. ಸೊ ವಿಭೂತಿ ಗುಡ್ಡದಲ್ಲಿ ವಿಭೂತಿಗೋಸ್ಕರ ಕೊರೆದಿರ್ತಕ್ಕಂಥ ಕಂದಕ ಗುಹೆ ಥರ ಮಾಡಿಬಿಟ್ಟಾರೆ. ಸೊ ಎಷ್ಟೊಂದು ಚೆನ್ನಾಗೈತೆ ಅಂದರೆ ನಿಜಕ್ಕೂ ಸುಬ್ರಹ್ಮಣ್ಯ ಕಾರ್ತಿಕೇಯ ಹಾಲನ್ನು ಕಕ್ಕಿದ ಅನ್ನೋದಕ್ಕೆ ಸಾಕ್ಷಿ. ನಾನು ವಿಭೂತಿ ತಗೊಂಡು ಹೋಗ್ತಾಯಿದ್ದೀನಿ. ಮೇಲೆ ಇರೋದು ಕಷ್ಟ ಇದೆ ಗುರು,
ತುಂಬ ಕಷ್ಟ ಇದೆ. ಏರಲಿಕ್ಕೆ ಸುಗಮವಾದ ದಾರಿಯನ್ನೇ ಮಾಡ್ಯಾರ ನಮ್ಮ ಹುಡ್ರು. ಯಾರು ಮಾಡ್ಯಾರೋ ಗೊತ್ತಿಲ್ಲ. ಈ ಬ್ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಮಾಡಿದ ಜಾಗದಲ್ಲಿ ನಾನು ಬಂದು ವಿಭೂತಿ ಒಯ್ತಾ ಇದ್ದೀನಿ. ನೋಡಿ ಕಾಡು ಹೆಂಗಿದೆ ಅಂದರೆ, ಈ ಕಾಡೊಳಗೆ ಎದ್ರಕೊಂಡು ಸತ್ತಾಗ್ಬಿಡೋ ಅಷ್ಟೊಂದು ದಟ್ಟವಾದ ಕಾಡು. ಹಂಗೆ ಆ ಕಡೆ ಈ ಕಡೆ ಮೈನಿಂಗ್ ನಡೀತಾ ಇದೆ. ಪುಣ್ಯಕ್ಕೆ ಇದು ಸುಬ್ರಹ್ಮಣ್ಯನ ಒಂದು ಪೌರಾಣಿಕ ಕಥೆ ಇರುವುದರಿಂದ ಈ ಬೆಟ್ಟದಾಗ ಮೈನಿಂಗ್ ನಡೆಯಲ್ಲ. ಅಂದರೆ ಈ ಬೆಟ್ಟ ಅಷ್ಟೇ, ಇದು ಒಂದು ಸ್ವಲ್ಪ ಇದೆ, ಇಲ್ಲಷ್ಟೇ ನಡೆಯಲ್ಲ. ಬಟ್ ಅಕ್ಕಪಕ್ಕ ಒಂದು 500 ಮೀಟರ್ ಅಕ್ಕಪಕ್ಕ ಮೈನಿಂಗ್ ನಡೀತೆ. ಡೆಮ್ ಡೆಮ್ ಅಂತ ಸೌಂಡ್ ಬರುತ್ತೆ. ನನಗೆ ಅದೇ ಭಯ ಆಯ್ತು ಏರ್ಬೇಕಾದ್ರೆ. ಇಲ್ಲೆಲ್ಲ ಮೈನಿಂಗ್ ಇಟ್ಟು ಡೆಮ್ ಅನ್ಸ್ಬಿಟ್ಟೆ ಹೆಂಗಂತ. ವಿಭೂತಿ ಗುಡ್ಡನ ಟ್ರೆಕ್ಕಿಂಗ್ ಮಾಡಿ, ಆಫ್ ರೋಡಿಂಗ್ ಮಾಡಿ, ಅತ್ಯಂತ ಪ್ರಯಾಸದಿಂದ ಏರಿ ವಿಭೂತಿನ ತೊಗೊಂಡು ಬಂದೀವಿ. ಸೊ ಹೋಗೋಣ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.